ಕೇಳಿ ನೋಡಿದೆ, ಎಲ್ಲಿ ಶುರು ಮಾಡಿದ್ರು ಏನಂತ ಹೇಳಿ ಮೈಂಡ್ ಬ್ಲೋಯಿಂಗ್. ನಿಜವಾಗಲೂ ಈ ಪಿಕ್ಚರು ಇವತ್ತು ಎಲ್ಲ ಕಡೆಯೂ ತುಂಬ ಚೆನ್ನಾಗಿದೆ, ಒಂದು ಬ್ಲಾಕ್ ಬಸ್ಟರ್ ಅಂತ ಇದ್ದರೆ ಅದು ತಪ್ಪೇನೂ ಇಲ್ಲ. ಬಿಕಾಸ್ ಈ ಪಿಕ್ಚರ್ ನೋಡೋವಾಗ ನನಗೆ ಒಂದೇ ಒಂದು, ನಾನು ಫಸ್ಟ್ನಿಂದ ಲಾಸ್ಟ್ವರೆಗೂ ಪ್ರೇಮ್ ಸಾರ್ ಅವರ ಹಾರ್ಡ್ ವರ್ಕ್, ರಿಯಲಿ ಶೋಮ್ಯಾನ್ ಅಂದರೆ ಪ್ರೇಮ್ ಸಾರ್ ಅವರೇ, ಎಕ್ಸ್ಟ್ರಾರ್ಡ್ನರಿ. ಫಸ್ಟ್ ಫ್ರೇಮ್ನಿಂದ ಲಾಸ್ಟ್ ಫ್ರೇಮ್ವರೆಗೂ ಬರೀ ಪ್ರೇಮ್ ಸಾರೇ ಇದ್ದಾರೆ, ನನಗದೇ ಕಾಣಿಸ್ತಾ ಇದೆ. ಬಿಕಾಸ್ ಲಕ್ಕಿಯಾಗಿ ಒಂದು ಒಳ್ಳೆ ಪಾತ್ರದಲ್ಲಿ ನಾನು ಮಾಡಿದೆ. ಬಟ್ ಶೂಟಿಂಗಲ್ಲಿ ನೋಡೋದ್ರೂ ಅವ್ರಿಗೆ ಎನರ್ಜಿ ಬೇರೆ. ಸೊ ಅವರು ಒಂದು ಕನಸು ಕಟ್ಕೊಂಡು ಈ ಸ್ಕ್ರಿಪ್ಟ್ನ ಮಾಡಿದ್ರು. ಇಂಥ ಸ್ಕ್ರಿಪ್ಟ್ನ ಬ್ಯಾಕ್ ಮಾಡಿ KVN ಅಂತ ಒಂದು ದೊಡ್ಡ ಸಮಸ್ಯೆ. ಬಿಕಾಸ್ ಇಂಥ ಪಿಕ್ಚರ್ಗಳು ಮಾಡಬೇಕಂದ್ರೆ ಅಂತ KVN ಪ್ರೊಡಕ್ಷನ್ಸೇ ದಿ ಬೆಸ್ಟು. ಆ ರೇಂಜ್ ಪಿಕ್ಚರ್ ಇದು, ಎಕ್ಸ್ಟ್ರಾರ್ಡಿನರಿ, ಎಲ್ಲೂ ಕಾಂಪ್ರಮೈಸ್ ಇಲ್ಲ. ಒಂದೊಂದು ಫ್ರೇಮು ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟು ವಿಲಿಯಮ್ ಸಾರು ಎಕ್ಸ್ಟ್ರಾರ್ಡಿನರಿ. ಆ್ಯಂಡ್ ಮ್ಯೂಸಿಕ್ಕು ಅರ್ಜುನ್ ಜನ್ಯ ಅವರು, ಬ್ಯಾಕ್ಗ್ರೌಂಡ್ ಆಗಿರಲಿ, ಸಾಂಗ್ಸ್ ಆಗಿರಲಿ. ಆ್ಯಂಡ್ ಫೈನಲಿ ಧ್ರುವ, ಏನು ಹೇಳಬೇಕು, ನಟ ರಾಕ್ಷಸ ಅಂತ ಹೇಳಬೇಕು ಧ್ರುವನ. ಬಿಕಾಸ್ ಆ ಕ್ಯಾರೆಕ್ಟರ್ ಒಳಗೆ ಕಂಪ್ಲೀಟ್ ಹೋಗಿ ಕ್ಲೈಮ್ಯಾಕ್ಸ್ವರೆಗೂ ಅದನ್ನು ಮೇಂಟೈನ್ ಮಾಡಿ. ಆ್ಯಂಡ್ ಕ್ಲೈಮ್ಯಾಕ್ಸ್ ಫೈಟ್ ಆಗಿರಲಿ, ಆ ಎಮೋಷನ್ ಸೀನ್ಸು ಬ್ರದರ್ ಜೊತೆ ಆಗಿರಲಿ, ಫ್ಯಾಮಿಲಿ ಜೊತೆ ನೋಡಿ, ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಜವಾಗಲೂ ಹ್ಯಾಟ್ಸ್ ಆಫ್. ಆ್ಯಂಡ್ ಪ್ರೇಮ್ ಸರ್, ಕಂಗ್ರ್ಯಾಚುಲೇಷನ್ಸ್, ದ ರಿಯಲ್ ಶೋಮ್ಯಾನ್. KD ಅಂದರೆ ಪ್ರೇಮ್ ಸರ್, ಸ್ಟಾರ್ಟ್. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ನಿಮ್ಮಿಂದನೇ ಸಿನಿಮಾದು. ಥ್ಯಾಂಕ್ ಯು ಸರ್. ಎಲ್ಲರೂ ಬನ್ನಿ, ನೋಡಿ, ಕೇಳಿ. ಆಲ್ ದ ಬೆಸ್ಟ್. ನೀವು ಒಂದು ನಿಮಿಷ ಕಣ್ಣು ಮಿಟಕ್ಸಿದ್ರೆ ಏನಾದರೂ ಮಿಸ್ ಮಾಡ್ಕೊಬಿಡ್ತೀರಾ. ಹಿಸ್ ಅಮೇಝಿಂಗ್ ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕು ಅಂದರೆ ಅರ್ಜುನ್ ಸರ್ಜಾ ಅವ್ರ ಇನ್ನೋಸೆನ್ಸ್ ಅದು ಹೇಗೆ ತರ್ತಾರೆ, ಈ ಆರ್ಟಿಸ್ಟ್ಗಳಿಗೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಒಳ್ಳೆ ಇನ್ನೋಸೆನ್ಸು. ಆ್ಯಂಡ್ ರವಿಚಂದ್ರ ಸರ್ ಚಾಮು, ರಮೇಶ್ ಅರವಿಂದ್ ಸರ್ ಅಂತೂ ಅದ್ಭುತ ಅಂದರೆ ಅದ್ಭುತ. ನಿಜವಾಗ್ಲೂ ಇದನ್ನು ಬಂದು ಸಿನಿಮಾಲಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು, ಒಂದ್ಸಲ ಅಲ್ಲ ಪದೇ ಬಂದು ನೋಡಬೇಕು ಅಂತ ಹೇಳಿದ್ರೆ ಹೇಳ್ತೀನಿ. ಇಟ್ಸ್ ಅನ್ ಅಮೇಝಿಂಗ್ ಫೀಲಿಂಗ್. ಆ್ಯಂಡ್ ನಾನಂತೂ KD 2ಗೋಸ್ಕರ ಕಾಯ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರೂ ದಯವಿಟ್ಟು ಒಂದು ಸಿನಿಮಾದಲ್ಲಿ ನೋಡಿ ಥಿಯೇಟರ್ಸಲ್ಲಿ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಬರೋಕ್ಕಿಂತ ಮುಂಚೆ ಒಂದು 2-3 ರಿವ್ಯೂಸ್ ಬಂದಿತ್ತು, ಹಾಗಿದೆ ಹಿಂಗಿದೆ ಅಂತ. ಕೆಲವರು ಒಳ್ಳೇದಾಗಿ, ಕೆಲವರು ಬೇರೆ ಏನೇನೋ ಹೇಳಿದ್ರು. ಬಟ್ ಇಲ್ಲಿಗೆ ಬಂದಮೇಲೆ ಐ ಸ್ವೇರ್ ನಾನು ನಿಜ ಹೇಳ್ತಾ ಇದ್ದೀನಿ, ಒಂದು ಪ್ಯೂರ್ಲಿ ಕಮರ್ಷಿಯಲ್ ಮಾಡೋಕ್ಕೆ ಸಾಧ್ಯ ಆಗೋದು ಮೋಸ್ಟ್ಲಿ ಪ್ರೇಮ್ ಸರ್ ಬಿಟ್ಟರೆ. ಈ ಥರದ ಒಂದು ಕಮರ್ಷಿಯಲ್ಲು ಎನರ್ಜಿ, ಇಡೀ ಸಿನಿಮಾದ ಶುರುವಿಂದ ಕೊನೆ ತನಕ ಇರುವಂಥ ಎನರ್ಜಿ ಸಿನಿಮಾದು, ಆ ಎನರ್ಜಿನೇ ಮೋಸ್ಟ್ಲಿ ಪ್ರೇಕ್ಷಕರನ್ನ ಸೀಟಲ್ಲಿ ಕೂರಿಸತ್ತೆ. ಈ ಥರದ ಒಂದು ಕಮರ್ಷಿಯಲ್ ಸಿನಿಮಾ ಮಾಡುವಂಥ ನಿರ್ದೇಶಕರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅನ್ನೋದಕ್ಕೆ ನಮಗೆ ಖುಷಿ ಆಗ್ತದೆ. ದಯವಿಟ್ಟು ಈ ಸಿನಿಮಾನ ಎಲ್ಲೂ ನೋಡಬೇಡಿ, ಥಿಯೇಟ್ರಿಗೆ ಬಂದು ನೋಡಿ. ಯಾಕೆ ಅಂದರೆ ಇದು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಸಿನಿಮಾ. ಸೌಂಡನ್ನು ಕೂಡ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಫೈಟ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಇವೆಲ್ಲವನ್ನೂ ಒಟ್ಟಿಗೆ ಕ್ಯಾರಿ ಮಾಡೋಕ್ಕೆ ಸಾಧ್ಯ ಆಗೋದು ಪ್ರೇಮ್ ಸರ್ ಹತ್ರ ಅನಿಸುತ್ತೆ. ಆ್ಯಂಡ್ ಆ್ಯಕ್ಟ್ರೆಸ್ ಬಗ್ಗೆ ನಾನು ಮಾತಾಡಲೇಬಾರ್ದು, ಯಾಕಂದರೆ ಒಬ್ಬರ ಬಗ್ಗೆ ಮಾತಾಡಿದ್ರೆ ಇನ್ನೊಬ್ಬರ ಬಗ್ಗೆ ತಪ್ಪಾಗುತ್ತೆ. ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಟೋಟಲ್ ಪ್ಯಾಕೇಜ್, ಕಮರ್ಷಿಯಲ್, ವೆಲ್ ಮೇಡ್ ಕಮರ್ಷಿಯಲ್ ಸಿನಿಮಾ. ಸೊ ದಯವಿಟ್ಟು ಬಂದು ಎಲ್ಲರೂ ನೋಡಿ. ಥ್ಯಾಂಕ್ ಯು. ಹರಿಯಾದಿಂದ ಬೇಸಿಕಲಿ ಈ ಜಾನರ್ ಫ್ಯಾನು. KD ಬಗ್ಗೆ ಒಂದು ಮಾತು ಹೇಳ್ತೀನಿ, KD ಬರೀ ನೋಡೋವಂಥ ಸಿನಿಮಾ ಅಲ್ಲ, ಇದು ಕಾಡೋ ಅಂಥ ಸಿನಿಮಾ, ಪ್ಲಸ್ ಎಕ್ಸ್ಪೀರಿಯನ್ಸ್ ಮಾಡೋ ಅಂಥ ಸಿನಿಮಾ. ಯಾರು ಏನೇ ಬರ್ತಿದ್ರು ನೀವು ಬಂದು KD ನೋಡಬೇಕು. ಐ ಆಕ್ಟೈನ್ ಎಕ್ಸ್ಪೀರಿಯನ್ಸ್ ಏನಂತೀವಿ, ಆ ಡೊಪಮೈನ್ ಏನಂತೀವಿ, ಅದು ಹಿಟ್ಟಾಗೋ ಅಂಥ ಸಿನಿಮಾ. ಸೊ ಬಂದೆಲ್ಲ ನೀವು ಮಿಸ್ ಮಾಡ್ಕೊತೀರಾ ಅಷ್ಟೇ ಲೈಫಲ್ಲಿ. ನೀವೇನೋ ಒಂದು ಮಿಸ್ ಮಾಡ್ಕೊತೀರಾ, ಬಂದು ನೋಡಿ. ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ಸಿನಿಮಾ. ಐ ಗೆಸ್ ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ. ದ ಶೋ ಮ್ಯಾನ್ ಪ್ರೇಮ್ ಸರ್ ಒಂದು ಪವರ್ಫುಲ್, ಕಲರ್ಫುಲ್ ಸಿನಿಮಾನ ನಮ್ಮೆಲ್ಲರಿಗೋಸ್ಕರ ಥಿಯೇಟ್ರಲ್ಲೇ ನೋಡೋದಕ್ಕೆ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಧ್ರುವ ಸರ್ ಅವರನ್ನು ಬಿಗ್ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಮಜಾ ಅಂತ ಹೇಳ್ಬೋದು. ಹಿಸ್ ಎನರ್ಜಿ ಈಸ್ ಆನ್ ಅನದರ್ ಲೆವೆಲ್. ಐ ಲವ್ ರೇಷ್ಮಾಸ್ ಪರ್ಫಾರ್ಮೆನ್ಸ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಬ್ಬರದೂ ಎನರ್ಜಿ ಲೆವೆಲ್ಸ್ ತುಂಬಾ ಮ್ಯಾಚ್ ಆಗಿದೆ. ಆ್ಯಂಡ್ ವಾಟ್ ಅ ಕಾಸ್ಟ್! ರವಿಚಂದ್ರನ್ ಸರ್, ರಮೇಶ್ ಸರ್, ಸಂಜಯ್ ದತ್ ಸರ್, ಶಿಲ್ಪಾ ಶೆಟ್ಟಿ ಮ್ಯಾಮ್. ಇಟ್ಸ್ ಅ ಫೀಸ್ಟ್. ಫೈಟ್ಸ್ ಚೆನ್ನಾಗಿದೆ, ಆ್ಯಂಡ್ ಡ್ಯಾನ್ಸ್ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ, ಆ್ಯಂಡ್ ಎಲ್ಲದೂ ಓವರ್ ಆಲ್ ಇಟ್ಸ್ ಅ ಗ್ರೇಟ್ ಸಿನಿಮಾ. ಆ್ಯಂಡ್ ಪುಟ್ ಟುಗೆದರ್ ಐ ಗೆಸ್ ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ. ಆ್ಯಂಡ್ ಎಂಡಲ್ಲಿ ನಿಮಗೆಲ್ಲರಿಗೂ ಒಂದು ಸರ್ಪ್ರೈಸ್ ಕಾದಿದೆ, ಒಂದು ಎಂಟರ್ಟೈನಿಂಗ್ ಸರ್ಪ್ರೈಸ್, ಗ್ರೇಟ್ ಟ್ವಿಸ್ಟ್. ದಯವಿಟ್ಟು ಎಲ್ಲರೂ ಬನ್ನಿ, ಥಿಯೇಟ್ರಲ್ಲೇ ಸಿನಿಮಾನ ನೋಡಿ.